ಸಮುದಾಯ ಭವನಕ್ಕೆ 5 ಲಕ್ಷ ಕೊಟ್ಟಿದ್ದೀನಿ, ಯುಂಜಪ್ಪನ್ಗೆ 15 ಲಕ್ಷ ಕೊಟ್ಟಿದ್ದೀನಿ. ನಾನು MLC ಆಗಿ ಅನುದಾನ ಬಹಳ ಕಡಿಮೆ ಇರುತ್ತೆ. ಆ ಕಾರಣಕ್ಕಾಗಿ ನನ್ನ ಅವಧಿ ಮುಗಿಯೋದ್ರಾಗಡೆ ಇನ್ನೊಂದು 5 ಲಕ್ಷನ ಇಲ್ಲಿಗೆ ನಿಮ್ಮ ಸಮುದಾಯ ಭವನ 5 ಲಕ್ಷ ರೂಪಾಯಿನ ನಾನು ಅನುದಾನದಲ್ಲಿ ಕೊಡ್ತೇನೆ. ಯಾರು ತಪ್ಪಿಕೊಳ್ಳಬೇಕು, ಎಲ್ಲರ ಹೆಸರು ತುಂಬಾ ಉದ್ದ ಆಗುತ್ತೆ. ಬಹಳ ಮುಖ್ಯವಾಗಿ ಕಾಡುಗಳ ಸಮುದಾಯ ಖಂಡಿತ ನಿಜಕ್ಕೂ ಹೇಳ್ಬೇಕಂತ ಹೇಳಿದ್ರೆ ಹಿಂದುಳಿದಿರ್ತಕ್ಕಂಥ ಇವತ್ತಿನ ಸಮಾಜದಲ್ಲಿ ಇವತ್ತೂ ಕೂಡ ಕುರಿ ಕಾಯ್ಕೊಂಡು ಓಡಾಡ್ತಿರ್ತಕ್ಕಂಥ ಸಮುದಾಯ ಕಾಡುಗಳ ಸಮುದಾಯ. ಈ ಸಮುದಾಯ ನಾನು ಬಹಳಷ್ಟು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಸಿರಾ ತಾಲೂಕಲ್ಲಿ ಎತ್ತಪ್ನೆಟ್ಟಿ ಅನ್ನೋ ಒಂದು ಗೋಲ್ಗಟ್ಟಿಗೆ ಒಂದು 6-7 ವರ್ಷದಿಂದ ಒಂದ್ಸಾರಿ ಹೋಗಿದ್ದೆ ನಾನು. ಇಲ್ಲಿ ಅತಿಶಯೋಕ್ತಿ ಏನಿಲ್ಲ, ಸೌಲಭ್ಯಗಳು ಬಂದಿದೆ, ಎಲ್ಲ ಇದೆ. ಬಟ್ ನಾನು ಕಂಡಂತ ಎತ್ತಪ್ನೆಟ್ಟಿನಲ್ಲಿ ನೋಡಿದಂತ ಒಂದು ಗುಡಿಸಲಿನಲ್ಲಿ 10-12 ಜನರ ಒಂದು ಕುಟುಂಬ ವಾಸ ಆಗಿತ್ತು. ಒಂದಲ್ಲ, ಸ್ವಲ್ಪ ಚಿಕ್ಕಮ್ಮ ನಾನು ನೋಡಿದಂತೆ ಅಲ್ಲಿದ್ದಂತ ಎಲ್ಲ ಕುಟುಂಬಗಳು ಕೂಡ ಗುಡಿಸಲಲ್ಲೇ ಇರುವಂತದ್ದು. ಇದು ಈ ನಾಗರಿಕ ಸಮಾಜ. ನಾವು ಹಾಗಾದ್ರೆ ಆ ಸಮುದಾಯಕ್ಕೆ ಏನ್ ಕೊಟ್ಟಿದ್ದೀವಿ? ನಮ್ಮ 75 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು. ನಾವೆಲ್ಲ ಸರ್ಕಾರಗಳನ್ನ ಮಾಡಿದ್ದೇನೆ. ಆ ಸಮುದಾಯ ಬಹಳ ಮುಗಿದಿದ್ದಾರೆ. ಯಾರನ್ನ ನಂಬ್ತಾರೋ ಅವ್ರಿಗೆ ಹಿಂದೆ ಮುಂದೆ ನೋಡದೆ ಅವರನ್ನ ಕೈ ಹಿಡಿತಾರೆ, ಅವ್ರಿಗೆ ಮತ ಹಾಕ್ತಾರೆ, ಅವ್ರಿಗೆ ಅಧಿಕಾರ ತಂದು ಕೊಡ್ತಾರೆ. ಸೊ ಅಂತ ಒಂದು ಸಮುದಾಯಕ್ಕೆ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಂಡ್ರೆ ಏನ್ ಕೊಟ್ಟಿದ್ದೇವೆ ನಾವು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಾವು ಕೊಟ್ಟಿರೋದು ಬಹಳ ಕಡಿಮೆ, ಏನೇನು ಅಲ್ಲ. ಖಂಡಿತ ಇವತ್ತು ಸಮುದಾಯ ಎಚ್ಚೆತ್ಕೊಂಡಿದೆ. ನಾನು ನೋಡಿರೋ ಪ್ರಕಾರ ಕಾಡುಗಲ್ಲ ಸಮುದಾಯದ ಮಕ್ಕಳನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ನಮ್ ಚಿಕ್ಕಣ್ಣ ಹೇಳಿದ್ರು ಪ್ರಾಸ್ತಾವಿಕವಾಗಿ, ಇದು ಸಣ್ಣ ವಿಚಾರ ಅಲ್ಲ. 30 ಜನ ಕಾಡುಗಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ 20 ವರ್ಷದ ಹಿಂದೆ ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಯೋಜನೆ ತಂದಿದ್ರು. ಅಲೆಮಾರಿ ಸಮುದಾಯದವರಿಗೆ, ಅರೆ ಅಲೆಮಾರಿ ಸಮುದಾಯದವರಿಗೆ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಕೊಡಬೇಕು. ಆ ವಿಚಾರ ನನ್ನ ಹತ್ರ ಬಂದಾಗ ಇಡೀ ರಾಜ್ಯದಲ್ಲಿ ಯಾರು ಒಪ್ಪಿರ್ಲಿಲ್ಲ. ಚಿಕ್ಕಣ್ಣ ನನ್ನ ಹತ್ರ ಬಂದು, ಸರ್ ಇದನ್ನು ಒಪ್ಕೋಬೇಕು, ಸರ್ಕಾರ ಕೇವಲ 40,000 ಕೊಡುತ್ತೆ, ಆ ಮಗು 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಊಟ ತಿಂಡಿ ವಸತಿ 6 ವರ್ಷಗಳ ಕಾಲ 5ನೇ ಕ್ಲಾಸಿಂದ ಹಿಡಿದು SSLC ವರೆಗೆ 6 ವರ್ಷಗಳ ಕಾಲ 30 ಜನ ವಿದ್ಯಾರ್ಥಿಗಳಿಗೆ ನನ್ನ ಸಂಸ್ಥೆಗಳನ್ನ ಶಿಕ್ಷಣ ಕೊಟ್ಟಿರುವ ಉದಾಹರಣೆ ಇದೆ. ಆ ಎಲ್ಲ ಮಕ್ಕಳು ಕೂಡ ಇಂಜಿನಿಯರ್ಗಳಾಗಿದ್ದಾರೆ, BSc AG ಮಾಡಿದ್ದಾರೆ. ಹೆಣ್ಣು ಮಕ್ಕಳು, ಬರೀ ಹೆಣ್ಮಕ್ಳು ಸೇರ್ಕೊಂಡಿದ್ದು, ಗಂಡು ಮಕ್ಳು ಕೊಟ್ಟಿರ್ಲಿಲ್ಲ. ಹೆಣ್ಣು ಮಕ್ಕಳು ಮನೆ ಬಿಟ್ಟು ಈಚೆಗೆ ಬರ್ತಿರ್ಲಿಲ್ಲ. ತಮಗೆ ಗೊತ್ತು, ಕಾಡುಗಳ ಸಮುದಾಯದಲ್ಲಿ ಹೆಣ್ಣು ಮಕ್ಕಳು ಮನೆಯಿಂದ ಈಚೆಗೆ ಬರಲ್ಲ. ಅಂತ ಸಂದರ್ಭದಲ್ಲಿ ಅದು ಪ್ರಾರಂಭ ಆಯಿತು. ಅದಾದ ನಂತರ ಎಲ್ಲ ಒಂದ್ ಕಡೆ ಆ ಸಮುದಾಯ ಶಿಕ್ಷಣದಲ್ಲಿ ನಿಜಕ್ಕೂ ಹಿಂದೆ ಇದೆ. ಹಾಗಾಗಿ ಬೇಕು ನಮ್ಗೆ ದೇವರು, ಧರ್ಮ ಮತ್ತೆ ನಮ್ಮ ಶಾಲೆಗಳು. ನನ್ನದೊಂದು ವಿಚಾರ ಇದೆ, ಯಾವುದೇ ಒಂದು ಗ್ರಾಮದಲ್ಲಿ, ಯಾವುದೇ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಎಷ್ಟು ಮುಖ್ಯನೋ, ದೇವಸ್ಥಾನದ ಗಂಟೆ ಬಾರಿಸೋದು ಎಷ್ಟು ಮುಖ್ಯನೋ, ಅದೇ ರೀತಿ ಒಂದು ಶಾಲಾ ಗಂಟೆ ಬಾರಿಸೋದು ಕೂಡ ಬಹಳ ಮುಖ್ಯ. ಇವತ್ತು ನಾನು ಕಾಡುಗೊಲ್ಲ ಸಮುದಾಯದ ಅನೇಕ ಸ್ನೇಹಿತರು ನನಗಿದ್ದಾರೆ. ನಮ್ಮ ಖ್ಯಾತಿಗುಂಟೆ ರಾಮಚಂದ್ರಪ್ಪ ಇರ್ಬೋದು, ಅವರು ಆರ್ಕಿಟೆಕ್ಚರಲ್ ಇಂಜಿನಿಯರ್ ಇದ್ದಾರೆ. ಹಾಗೆ ನಿಮ್ಮ ಸಮುದಾಯದವರ ಕೇಶವಮೂರ್ತಿ ಡಾಕ್ಟರು, ಅವರ ತಂದೆ ಪ್ರಿನ್ಸಿಪಾಲ್ ಆಗಿದ್ರು. ಕರಿಯಣ್ಣ ನನ್ನ ಸ್ನೇಹಿತರು ಇಲ್ಲೇ ಕೂತಿದ್ದಾರೆ, ಪ್ರಿನ್ಸಿಪಾಲ್ ಆಗಿದ್ದಾರೆ. ನೋಡಿ, ಕುರಿ ಕಾದು ಕುಟುಂಬ ನಿರ್ವಹಣೆ ಮಾಡೋ ಕುಟುಂಬಕ್ಕೂ ಪ್ರೊಫೆಸರ್ ಆಗಿರೋ ಕರಿಯಣ್ಣನ ಮನೆ ಕುಟುಂಬಕ್ಕೂ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ. ಅವರ ಜೀವನ ಶೈಲಿ ಇವತ್ತು ಖಂಡಿತ ನಮ್ಮ ಸ್ನೇಹಿತರು ಹೇಳ್ದಂಗೆ ಈಗಾಗಲೇ ಇರೋ ಬರೋ ಸೌಲಭ್ಯಗಳನ್ನ, ಗೋಮಾಳಗಳನ್ನ, ಇದು ಬಂದಂತ ಕೆರೆ ಕುಂಟೆ ಜಾಗ ಎಲ್ಲ ಹಿಂದೆ ಬಂದಂತ ಮಹನೀಯರು ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲೇ ಹಂಚಿಬಿಟ್ಟಿದ್ದಾರೆ. ಬಡವರಿಗೆ ಬೇರೆ ಬೇರೆ ಕಾರಣಕ್ಕೆ ಹಂಚಿಬಿಟ್ಟಿದ್ದಾರೆ. ಈಗ ಉಳಿದಿರೋದು, ಹೌದಪ್ಪ ನಮ್ಮ ಸಮುದಾಯಕ್ಕೆ ನಾವು ಬೆಲೆ ಕೊಡ್ತೀವಿ, ಕುರಿ ಸಾಕ್ರಿ ಅಂತೀವಿ, ಎಲ್ಲಿಗೆ ಹೋಗ್ತಾರೆ? ಮಂಡ್ಯಗೆ ಹೋಗ್ತಾರೆ, ಮೈಸೂರಿಗೆ ಹೋಗ್ತಾರೆ, ಹಾಸನ್ಗೆ ಹೋಗ್ತಾರೆ. ಅಲ್ಲೆಲ್ಲರ ಕೈಲಿ ಬಯಸ್ಕೋತಾರೆ, ದರೋಡೆಗಳಾಗುತ್ತೆ, ಅವ್ರ ಮೇಲೆ ಆಕ್ರಮಣ ಆಗುತ್ತೆ. ಯಾಕೆ ನಮ್ಮೂರ ಜಾಗ ಇರಲಿಲ್ವಾ? ನಮ್ ಹಿಂದೆಲ್ಲ ಕುರಿ ಕಾಯ್ತಿರಲ್ವಾ ನಮ್ ಜನ? ಏನಾಯ್ತು ಅವೆಲ್ಲ? ಹಾಗಾಗಿ ಈಗಲಾದ್ರೂ ಇದನ್ನ ನಿಮ್ಮೆಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ,
ನಾನು ವಿಧಾನಸೌಧದಲ್ಲೂ ಕೂಡ ಈ ಪ್ರಶ್ನೆಯನ್ನು ಎತ್ತಿದ್ದೀನಿ. ದಯಮಾಡಿ ನಮ್ಮ ಗೋಮಾಳಗಳನ್ನು ಉಳಿಸಿ, ನಮ್ಮ ನಮ್ಮ ಚೌಳಗಳೇನಿದ್ವು, ಚೌಳೆಲ್ಲ ಅಂತ ಇಲ್ಲೇ ಇತ್ತು ನಮ್ಮೂರ ಹತ್ರ, ನಾನು ಇಲ್ಲೇ ಪಕ್ಕದಲ್ಲಿ ಹೊಸಳ್ಳಿ, ಇವೆಲ್ಲ ನಾವು ಉಳ್ಕೊಂಡಿದ್ದೆವು. ಆ ಕಡೆ ಕುರಿ ಕಾಯ್ತಾ ಇದ್ರೆ ನಾವು ಎಮ್ಮೆ ಮೇಯಿಸ್ತಾ ಇದ್ವಿ. ನಾವೆಲ್ಲ ಎಮ್ಮೆ ಮೇಯಿಸ್ಕೊಂಡು ಬೆಳೆದಿರೋರು.